ನಮ್ಮ ಅಂದ್ರೆ ಅವರು ಸ್ವಲ್ಪ ಹೆಂಗೆ ಅಂದ್ರೆ ಸೀರಿಯಸ್ ಆಗಿ ತಗೊಳಕ್ ಹೋಗಿಲ್ಲ, ಹುಡುಗಾಟದ ತರ ತಗೊಂಡಿದ್ದಾರೆ. ಹುಡುಗ ಅನ್ನೋ ತರ. ತುಂಬಾ ಸೀರಿಯಸ್ ಆಗ್ಬಿಟ್ರು. ನಮ್ಮ ಅಣ್ಣ ನಮ್ ಕಡೆ ಎಲ್ಲ ಮಾತುಗಳು ಕೇಳ್ಬೇಕಾ, ಉತ್ತರ ಕರ್ನಾಟಕ ಮೊದ್ಲೇ ಯಾವ ತರ ಬೈದ್ರು ಜಾನು? ಅಯ್ಯೋ ಯಾವ ತರ ಬೈದ್ರು ಹೇಳಿ ಬೀಪ್ ಹಾಕೋಣ. ಹೇಳಿ, ಆ ಎಕ್ಸ್ಪೀರಿಯನ್ಸ್ ನೆನ್ಸ್ಕೋಬೇಕು. ಅಯ್ಯೋ ನಮ್ಮಮ್ಮ ಲುಚ್ಚ ನನ್ ಮಗನೇ ಅಬ್ಬೋ, ಲುಚ್ಚ ನನ್ ಮಗನೇ ಹಾದ್ರಿಗಿತ್ತಿ ಬೋಸುಡಿಕೆ ಹಿಂಗೆಲ್ಲ ಮಾಡ್ಲತ್ತಿ ನೀನು, ಬಾ ನಿನ್ಗದಾವ ಮನೆಗದಾವ, ಲೈಕ್ ನಮ್ದೆಲ್ಲಾನು ಇದೆ ತಾನೆ, 7 ಮಿಂಟ್ರು ಗುಡ್ದವನೆ ಹಿಂಗೆಲ್ಲ ಮಾಡ್ಲತ್ತಿ, ನಮ್ಮ ಮಾನ ಮನೆಯದು ಎಲ್ಲ ಕೆಳ್ಯಾಕ್ ಹೊಂಟಿದ್ದೀನಿ ನೀನು ಅಂತೇಬಿಟ್ಟು ಬೈಲಾಕ್ ಸ್ಟಾರ್ಟ್ ಮಾಡಿದ್ಲು ಅಮ್ಮ. ಆ ಸೈಡುನು ಮಾತಾಡ್ತೀನಿ ನಾನು, ಉತ್ತರ ಕರ್ನಾಟಕದಲ್ಲಿ. ನಾನು ಹುಟ್ಟಿ ಬೆಳೆದಿದ್ದಲ್ಲ, ಆ ಸ್ಲ್ಯಾಂಗ್ ಎಲ್ಲ ಮರೆಯಕ್ಕಾಗಲ್ಲ. ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಅಂತ ರಂಡಿ ಮಗನೆ ಬಾಲೆ ನಿನ್ಗದವ ಬಾಡ್ಕೋ ಹಿಂಗೆಲ್ಲ ಮಾಡ್ಲತ್ತಿ ನೀನು, ನಮ್ಮ ಮಾರ ಮರ್ಯಾದೆ ಕಳಿಯಕ್ಕೆ ಹುಟ್ಟಿದ್ದಿ ನೀನು. ಇನ್ನ ಅಕ್ಕ ತಂಗಿಯರದಲ್ಲಿ ಏನಾದ್ರು ಹುಡ್ದ ಅಂತ ಹೇಳಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ನೀನು, ಮೆಂಟ್ರು ಗುಡ್ತವನೆ ಹಾದ್ರಿಗಿತ್ತಿ ಮಗನ ನಿನ್ ಬಾಲೆ ನಿನ್ಗದವ ನಿನ್ಗೆ ಅಂತ ಬಿಟ್ಟು ಫುಲ್ಲು ಭಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನನಗೆ. ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದ್ರೆ ಕಣ್ಣಲ್ಲಿ ನೀರು, ಭಯ ಅಂದ್ರೆ ಭಯ, ಅಷ್ಟು ಭಯ, ಏನ್ ಹೇಳಿ ಏನಿಲ್ಲ ಅಂತ ಬಿಟ್ಟು ಸುಮ್ಮನೆ ಹೋದೆ. ವಾಶ್ರೂಮ್ಗೆ ಹೋಗ್ಬಿಟ್ಟು ಏನ್ ಮಾಡಲಿ ಅಂತ ಬಿಟ್ಟು ವಾಶ್ರೂಮಲ್ಲಿ ಹಂಗೆ ಭಯ ಅಂದ್ರೆ ಭಯ, ಫೈನಲ್ ಕುಡಿದ್ಬಿಟ್ಟೆ. ಇರಲೇಬಾರ್ದು, ನಾನು ಸತ್ತೋಗ್ಬಿಡ್ಬೇಕು ಅಂತ ಬಿಟ್ಟು ಫೈನಲ್ ಕುಡಿದ್ಬಿಟ್ಟೆ. ಫೈನಲ್ ಕುಡಿದ್ಬಿಟ್ಟು ಲೈಕ್ ಅದು ಸ್ಮೆಲ್ ಬರುತ್ತೆ ನೋಡಿ ಫೈನಲ್ದು, ಲೈಕ್ ಒಂಥರ ತುಂಬ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಂದ ಲೈಕ್ ಫೈನಲ್ ಕುಡಿತಿದ್ದಾನೆ ಅಂತೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟು 3-4 ದಿನ ಲೈಕ್ ಏನೂ ಮಾತಾಡಿಲ್ಲ ಮನೇಲಿ, ಏನೂ ಒಂದಿಲ್ಲ, ಆ ಟಾಪಿಕ್ ಬಗ್ಗೆನೇ ಮಾತಾಡಿಲ್ಲ. ಜನ ಊರಿಂದ ನಮ್ಮ ಚಿಕ್ಕವರು ಏನಾಗಿದೆ ಅಂತೆಲ್ಲ ಏನಿಲ್ಲ, ರಿಸಲ್ಟ್ ಕಡಿಮೆ ಬಂದಿದೆ, ಹಂಗೆ ಮ್ಯಾನೇಜ್ ಮಾಡಿದ್ರು. ಫೈನಲ್ ಕುಡಿದಾನೆ ಮನೇಲಿ. ಇವಾಗ ಏನಂತ ಬಟ್ ಏನಾದ್ರು ಹೇಳ್ಬೇಕಲ್ವ ರೀಸನ್, ಅವ್ರ ರಿಸಲ್ಟ್ ಕಡಿಮೆ ಬಂದಿದ್ದೇನಾ, ಏನೂ ಆಗಲ್ಲ ಮುಂದೆ ಇದೆ ತಾನೆ, ಅದಕ್ಕೋಸ್ಕರ ಅಂತ ಮನೇಲಿ ಕೂಡಿಸ್ಬಿಟ್ಟು ಅವತ್ತಿನ ದಿನ ಸೈಲೆಂಟಾಗಿ ಎಲ್ಲರೂ ಸುತ್ತಮುತ್ತ ಕೂತ್ಕೊಂಡಿದ್ದಾರೆ, ನಾನು ನೆಟ್ವರ್ಕು ಸೈಲೆಂಟಾಗಿ ಹೇಳಿದರು, ಹಿಂಗೆ ಮಾಡ್ತಾ ಇದ್ದೀಯಾ, ಹಿಂಗಿಲ್ಲ, ಏನು ನಿನ್ನ ಸಮಾಚಾರ. ಲೈಕ್ ನನಗೆ ಇನ್ನೂ 2 ಅಕ್ಕಂದಿರು ಮದುವೆ ಆಗೋರಿದ್ರು, ದೊಡ್ಡ ಅಕ್ಕನ ಮದುವೆ ಆಗಿಬಿಟ್ಟಿತ್ತು, 2 ಅಕ್ಕಂದಿರು ಮದುವೆ ಆಗೋದಿತ್ತು, ಅಣ್ಣ ಒಬ್ಬನಿದ್ದ. ಹಿಂಗಿದೆ, ನೀನು ಹಿಂಗೆಲ್ಲ ಮಾಡ್ತಾ ಇದೀಯಾ, ಹಿಂಗೆ ಅಂತಬಿಟ್ಟು ತುಂಬ ಬೈದರು. ನನಗೆಲ್ಲೂ ಅಂತೇಳಿದ್ರೆ ಎಲ್ಲೂ ಹೊರಗಡೆ ಹೋಗೋಕೆ ಬಿಡಲಿಲ್ಲ ಆ ಮೂಮೆಂಟಲ್ಲೆಲ್ಲ, ತುಂಬ ಬೈದರು. ನಾನು ಮನಸ್ಸಿಂದ ಹೆಂಗೆ ಅಂತೇಳ್ಬಿಟ್ಟೆ ಅಂತೇಳಿದ್ರೆ ನನಗೊಂಥರ ಶೈ ಅಂತೇಳಿದ್ರೆ ಫೀಲ್ ಆಗಿಬಿಟ್ಟಿತ್ತು ಮನೆಯಲ್ಲಿ. ಅದೇನು ಮುಖ ತೋರ್ಸಕ್ಕಾಗಲ್ಲ, ತುಂಬ ಅಂದರೆ ತುಂಬ ಬೇಜಾರು. ಬಟ್ ಅವ್ರಿಂದ ಅದು ತಪ್ಪು ಅಂತ ಬಿಟ್ಟು ಅವ್ರಿಗೆ ಅನಿಸುತ್ತೆ, ಆಬ್ವಿಯಸ್ಲಿ ಅದು ತಪ್ಪೇ ಅಂತ ಬಿಟ್ಟು ನಾನು ಎಕ್ಸೆಪ್ಟ್ ಮಾಡ್ತೀನಿ. ನಾನು ಏನಾದ್ರೂ ಒಂದು ಇತ್ತು ಅಂತೇಳಿ ತಪ್ಪು ಅಂತ, ಬಟ್ ಅದನ್ನು ತಪ್ಪಲ್ಲ, ನನ್ನ ಫೀಲಿಂಗ್ಸ್ ಅದು, ಹೌದಲ್ವಾ? ಫೀಲಿಂಗ್ಸ್ ಯಾವುದೇ ಹಾಕಿರೋಕ್ಕಂತ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾನೆ ಅದು, ಹೌದಲ್ವಾ? ನಮ್ಮದೇ ಕೆಲವೊಂದು ಆಸೆಗಳು ಇರುತ್ತೆ, ಲೈಕ್ ಏನು ಮಾಡೋಕ್ಕಾಗಲ್ಲ, ಹೌದಲ್ವಾ? ಸಿಕ್ಕಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು, ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಸುಮ್ಮನೆ ಆಗ್ಬಿಟ್ಟೆ. ಲೈಕ್ ಅವ್ನು ಮತ್ತೆ ಮಾತಾಡಕ್ ಟ್ರೈ ಮಾಡಿದೆ, ಅವ್ನು ಮಾತಾಡಲಿಲ್ಲ ನನ್ನ ಹತ್ರ. ಹಾರ್ಟ್ ಬ್ರೇಕ್ 7th ಸ್ಟ್ಯಾಂಡರ್ಡ್ಗೆ 10th 7th ಬೇರೆದ್ಲಿಂದ ಅವ್ನು ನೋಡಿ ಏನೇನೋ ಮಾಡಿ 1 ವರ್ಷ ಮೇಂಟೈನ್ ಮಾಡಿ ಅದಾಯಿತು, ಓಕೆ ಪರವಾಗಿಲ್ಲ ಅಂತಬಿಟ್ಟು ಇವಾಗ 10th ಆದಮೇಲೆ ನಾನು ತಗೋಬೇಕಾಗಿರೋಕ್ಕಂಥ ಕೋರ್ಸ್ ಬಂದ್ಬಿಟ್ಟು ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನೀನು ಗಂಡು ಮಗ, ನೀನು ಗಂಡಸರು ಮಾಡೋಕ್ಕಂಥ ಕೆಲಸ, ಗಂಡಸರು ಓದಕ್ಕಂಥದ್ದು ಓದಬೇಕು ಅಂತಬಿಟ್ಟು ಎಲೆಕ್ಟ್ರಿಷಿಯನ್ ITIಗೆ ಹೋಗ್ಬಿಟ್ಟು ತಗ್ಲಾಕ್ಬಿಟ್ರು. ಓಕೆ, ಇಷ್ಟ ಇಲ್ದಿರ ಇಷ್ಟನೇ ಇರಲಿಲ್ಲ ನನಗೆ. ಅಯ್ಯೋ, ಅದು ನೋಡ್ದ ಅಂದರೆ ಎಲ್ಲ ಹುಡುಗರು, ನಾನು ನೋಡ್ದಾದ್ರೆ ಅಲ್ಲಿ ಹೆಣ್ಣು ಹುಡುಗಿ ಥರ ಆಡೋಳು. ನನಗೆ ಅವಾಗ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಏನೋ ರೇಗಿಸ್ತಾ ಇದ್ರು, ಅಷ್ಟೊಂದಿಲ್ಲ. ಇವಾಗ ಒಂದು 10th ಮುಗಿದ್ಮೇಲೆ ಒಂದು ಫಸ್ಟ್ PU ಒಂದು ಸೆಕೆಂಡ್ PU ಅಂತೆಲ್ಲ ಅಂದರೆ ಒಂದು ನಾಲೆಜ್ ಅಂದರೂ ಬಂದೇ ಬರುತ್ತೆ, ಹೌದಲ್ವಾ? ನನ್ಗೆ ಹೆಂಗ್ ಅನ್ಸ್ಬಿಟ್ಟಿತ್ತು ಅಂತೆಲ್ಲ ಅಂದ್ರೆ ಅಷ್ಟು ಹುಡುಗರ ಮಧ್ಯದಲ್ಲಿ ನಾನು ಹೋಗ್ಬೇಕಾ ಅದು ಓದ್ಬೇಕಾ ಅಂತ ಹಿಂಗೋ ಮಾಡಿಬಿಟ್ಟು ಪಾರ್ ಮಾಡಿದೆ. ಎಕ್ಸಾಮ್ ಮುಗಿದ್ ರಿಸಲ್ಟ್ ಬಂದಿನ ನೆಕ್ಸ್ಟ್ ದಿನಾನೇ ನನ್ನ ಮಾರ್ಕ್ಸ್ ಕಾರ್ಡ್ಸು ಎಲ್ಲನೂ ಎತ್ಕೊಂಡು ನಾನು ಕೆಲಸ ಮಾಡಕ್ಕೆ ಹೋಗ್ತೀನಿ, ನಾನು ಇಲ್ಲಿ ಇರಲ್ಲ, ಅಷ್ಟೇ ಡಿಸಿಷನ್. ನಮ್ಮಮ್ಮ ನೀನು ಹೋಗ್ಲೇಬಾರ್ದು ಹಿಂಗೆ ಬಟ್ ಎಲ್ರಿಗೂ ಆಸೆ ಅನ್ನೋದಿದ್ದೇ ಇರುತ್ತೆ, ನನ್ನ ಮಗ ಹಾಗೆ ಇರಬೇಕು, ನಾನು ಅವ್ರು ತಪ್ಪು ಅಂತ ಬಿಟ್ಟು ನಾನು ಹೇಳ್ತಾ ಇಲ್ಲ. ಎಲ್ರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಗ ಇದೇ ಆಗಿರಬೇಕು. ಲೈಕ್ ಅದೇ ಥರ ನಮ್ಮ ತಾಯಿಗೂ ಒಂದು ಆಸೆ ಇತ್ತೇನೋ,
ನನ್ನ ಮಗನ ಥರನೇ ನಾನು ನೋಡಬೇಕು ಅಂತ. ಎಸ್ ಎಸ್ ಸಡನ್ ಆಗಿ ನೀವೇ ನೋಡಿ ಲೈಕ್ ನಿಮ್ಮ ಜೊತೆನೇ ಬೆಳೆದವನು ಲೈಕ್ ನಾನು ಈ ಥರ ಆಗ್ಬಿಟ್ಟಿದ್ದೀನಿ ಅಂತ ಬಟ್ ನೀವು ಮುಂದೆ ಬಂದ್ಬಿಟ್ಟು ನಿಂತ್ಕೊಂಡ ಅಂತಿಲ್ಲ ಅಂದರೆ ಎಷ್ಟು ಶಾಕ್ ಆಗುತ್ತೆ. ಲೈಕ್ ನಾವು ಬೇರೆಯವ್ರು ನೋಡ್ಬಿಟ್ಟು ಪಾಪ ಅಯ್ಯೋ ಹಂಗೆಲ್ಲ ಆಗಬಾರ್ದಾಗಿತ್ತು ಅಂತ ಬಟ್ ಅಂತೀವಿ. ಅದೇ ನಮ್ಮ ಮನೇಲಿ ಆಗಿತ್ತು ಅಂತಿಲ್ಲ ಅಂದರೆ ವಿ ಕಾಂಟ್ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ತುಂಬ ಅಂತಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ, ತುಂಬ ಟೈಮ್ ಹಿಡಿತೆ. ಕೆಲವೊಬ್ಬರು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವತ್ತಿನ ದಿನ ಮೂಮೆಂಟಲ್ಲಿ ಲೈಕ್ ಬೇಡ ನೀನು ಹೋಗಲೇಬೇಡ ಅಂತೇಳ್ಬಿಟ್ಟು ನಮ್ಮ ಅಪ್ಪಗೆ ಹೇಳಾರ್ದ ನಾನು ಒಂದು ಕಡೆ ಹಂಗೆ ಬೇಡ ಅಂತ ಹೇಳಿದ್ರು. ಈ ಮಂಗಳಮುಖಿ ಅಂತ ಗೊತ್ತಾದ ಮೇಲೆ ಸೊ ನಿಮ್ಮನ್ನ ಅಂದರೆ ಲೈಕ್ ಇಲ್ಲಿವರೆಗೂ ಎಕ್ಸೆಪ್ಟೇ ಮಾಡ್ಕೊಂಡಿಲ್ಲ. ಲೈಕ್ ನಾನು ಆಪರೇಷನ್ ಮಾಡ್ಕೊಂಡ ತಕ್ಷಣ ನಾನು ಕಾಲ್ ಮಾಡಿದೆ, ಅಮ್ಮ ನಾನು ಹಿಂಗೆ ಮಾಡ್ಕೊತಿದ್ದೀನಿ ಅಂತ ಬಿಟ್ಟು. ಲೈಕ್ ಅವಾಗ್ಲೂ ತುಂಬ ಬೈಗಳು ಲೈಕ್ ಅಂಥವನು ಇಂಥವನು. ನೀನು ನಿಮ್ಮಂಥವ್ರೆಲ್ಲ ಭಿಕ್ಷೆ ಬೇಡಕ್ಕೆ ಇನ್ನೊಬ್ಬನ ಜೊತೆ ಮಲ್ಕಕ್ಕೆ ಮಾತ್ರ ಸಾಧ್ಯ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ. ಇದುವರೆಗೂ ನಮ್ಮಮ್ಮ ಎಷ್ಟು ಕೂಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀನು ಹಿಂಗಾಗಿದೆ ಅಂತೇಳ್ಬಿಟ್ಟು ನಿಮ್ಮ ಅಣ್ಣಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ನಿಮ್ಮ ಅಣ್ಣ ಹಿಂಗೆ ಆಗ್ಬಿಟ್ಟಿದ್ದಾನೆ, ನನ್ನ ಮಕ್ಕಳ ಜೀವನನೇ ನೀನು ಹಾಳು ಮಾಡಿಬಿಟ್ಟೆ. ನಾನು ಆಲ್ರೆಡಿ ಆ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದೇನೆ, ತುಂಬ ಅಂದರೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಾನು ಏನು ಗೊತ್ತಾ, ನಾನು ಏನೂ ಕೇಳಲ್ಲ, ನೀನು ಹೆಂಗಿದ್ಯಪ್ಪ, ನೀನು ಊಟ ಮಾಡ್ತಾ, ಅಟ್ಲೀಸ್ಟ್ ನೀನು ಏನು ಮಾಡಿಬಿಟ್ಟು ನಿನ್ನ ಜೀವನ ಬದುಕ್ತಾ ಇದೆಯಾ. ಅಯ್ಯೋ ರಾತ್ರಿ ಎಲ್ಲ ಯಾವುದೋ ಒಂದು ಹುಡುಗ ಬಂದಿದ್ದ, ಇಂಥವ್ರಿಗೆಲ್ಲ ನೀವು ಮನೆ ಕೊಡ್ತೀರಾ? ನಾನು ಸೋತಿದ್ದೀನಿ ಗುರು, ನಾನು ಒಪ್ಕೊತೀನಿ, ಇನ್ನೂ ಸತ್ತಿಲ್ಲ. ಇನ್ನೊಂದು ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ನನಗೆ ಕಾಲೇಜಲ್ಲಿ ಆಗಿರೋಕ್ಕಂಥದ್ದು ವಾಶ್ರೂಮ್. ಓಕೆ, ಲೇಡೀಸ್ ಆರ್ ಜೆಂಟ್ಸಾ? ನಾನು ಲೇಡೀಸ್ ವಾಶ್ರೂಮ್ಗೆ ಏನಾದರೂ ಹೋದ ಅಂದರು ಎಲ್ಲ ಲೇಡೀಸ್ ಬಂದುಬಿಟ್ಟು ಹೊರಗಡೆ ನಿಂತ್ಕೊಳ್ಳೋರು. ಅದೇ ಅಪ್ಪ ಅಮ್ಮ ಈ ಮಂಗಳಮುಖಿ ಅಂತ ಗೊತ್ತಾದ ಮೇಲೆ ಸೊ ನಿಮ್ಮನ್ನ ಅಂದರೆ ಲೈಕ್ ಇಲ್ಲಿವರೆಗೂ ಎಕ್ಸೆಪ್ಟೇ ಮಾಡ್ಕೊಂಡಿಲ್ಲ. ಅದು ತುಂಬ ಬೇಜಾರಾಗುತ್ತೆ. ತುಂಬ ಜನ ಈ ಮಾತುಗಳನ್ನ ಹೇಳೋವಾಗ ನಮಗೂ, ನಾವು ತಂದೆ ತಾಯಿ ಜೊತೆ ಬೆಳೆದಿರೋರು, ಬಟ್ ನಿಮ್ದೊಂಥರ ಹೆಂಗಿರುತ್ತೆ ಅಂದರೆ ಹದಿಹರೆಯದ ವಯಸ್ಸಿಗೆ ಮನೆ ಬಿಟ್ಬಿಟ್ಟಿರ್ತೀರಿ. ಇನ್ನೊಂದು ಏನು ಹೇಳ್ತೀನಿ ಗೊತ್ತಾ, ಲೈಕ್ ಎಲ್ಲರೂ ತಪ್ಪು ಮಾಡ್ತಾರೆ. ನಿಮ್ಮದೊಂದು ದೊಡ್ಡ ತಪ್ಪಾಗಿರ್ಬೋದು, ಚಿಕ್ಕ ತಪ್ಪಾಗಿರ್ಬೋದು, ಬೇರೆ ಯಾವ್ದ್ಯಾರೋ ತಪ್ಪು ಮಾಡ್ತಾರೆ. ಒಂದು ಅಪರಾಧಿ ಅಂತ ಬಿಟ್ಟು ಏನಾದರೂ ಇತ್ತು ಅಂತ ಅಂದರೆ ಒಂದು ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಇಷ್ಟು ವರ್ಷ ಇಷ್ಟು ಇದು ಅಂತ. ನಾನು ಆಲ್ರೆಡಿ ಆ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದೇನೆ, ತುಂಬ ಅಂದರೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಾನು ಏನು ಗೊತ್ತಾ, ನಾನು ಏನೂ ಕೇಳಲ್ಲ, ನೀನು ಹೆಂಗಿದ್ಯಪ್ಪ, ನೀನು ಊಟ ಮಾಡ್ತಾ, ಅಟ್ಲೀಸ್ಟ್ ನೀನು ಏನು ಮಾಡಿಬಿಟ್ಟು ನಿನ್ನ ಜೀವನ ಬದುಕ್ತಾ ಇದೆಯಾ ಅದಾದರೂ ಕೇಳಬೇಕಲ್ವಾ. ನೋಡಿ ಇವಾಗ ಹೆಂಗೆ ಅಂತ ಬಿಟ್ಟಿಲ್ಲ ಅಂದರೆ 9 ತಿಂಗಳ ನಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡು 15 ವರ್ಷ ತನಕ ನಮ್ಮನ್ನು ಸಾಕಿ ಇವತ್ತು ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನನ್ನ ಮುಖನೇ ತೋರಿಸ್ಬೇಡ ಅಂತ ಬಿಟ್ಟು ಹೇಳ್ದ ಅಂದರೆ ವಾಟ್ ಅದೇನೋ ಅಂತಾಡ್ತಾನೆ, ನೀನು ಎತ್ತಿದ ಕಕ್ಕದ ಅಂತ ಬಿಟ್ಟೆ ಕೇಳಬೇಕು ಅದು ಲೈಕ್ ನಾನು ಹೇಳಬಾರ್ದು. ಆದ್ರೂ ನನಗೆ ಹೆಂಗೆ ಫೀಲ್ ಆಗಿದೆ ಅಂತ ಬಿಟ್ಟು ಹೇಳ್ದ ಅಂದರೆ ಲೈಕ್ ನಾನು ತುಂಬ ಹಳ್ಳಿಲಿಂದ ಬಂದವಳು, ತುಂಬ ಅಂತಂದರೆ ತುಂಬ ಹಳ್ಳಿಲಿಂದ ಬಂದವಳು. ನನಗೆ ನಮ್ಮ ಮನೆ ಬಿಟ್ಟು, ನಮ್ಮ ಸ್ಕೂಲು, ನಾನು ಕಾಲೇಜ್ ಬಿಟ್ಬಿಟ್ಟು ನನಗೇನು ಅಂತಿಲ್ಲ ಅಂದರೆ ಏನೂ ಗೊತ್ತಿರಲಿಲ್ಲ. ಇಷ್ಟು ದೊಡ್ಡ ಬ್ಯಾಂಗ್ಳೂರಲ್ಲಿ ನಾನು ಹೆಂಗೆ ಬಂದು ಇಷ್ಟು ವರ್ಷ ಲೈಕ್ 9-10 ವರ್ಷ ಆಯಿತು ನಾನು ಬಂದು, ನಾನು ಹೆಂಗೆ ಬದುಕ್ತಾ ಇದ್ದೀನೋ ಅಂತಲೂ ಒಂದಿನೂ ಅವ್ರು ಕೇಳಿಲ್ಲ. ಲೈಕ್ ನಾನು ಆಪ್ರೇಷನ್ ಮಾಡ್ಕೊಂಡ ತಕ್ಷಣ ನಾನು ಕಾಲ್ ಮಾಡಿದೆ, ಅಮ್ಮ ನಾನು ಹಿಂಗೆ ಮಾಡ್ಕೊತಿದ್ದೀನಿ ಅಂತ ಬಿಟ್ಟು. ಲೈಕ್ ಅವಾಗ್ಲೂ ತುಂಬ ಬೈಗಳು, ಲೈಕ್ ಅಂಥವನು ಇಂಥವನು, ನಮ್ಮ ಮಾನ ಮರ್ಯಾದೆಗೋಸ್ಕರನೇ ನೀನು ಇದೆಲ್ಲ ಮಾಡಿದ್ಯಾ. ಲೈಕ್ ನಮ್ಮಮ್ಮ ಕೆಲವೊಂದು ಮಾತು ಹೇಳಿದ್ದು, ಲೈಕ್ ಅದು ಯಾವ ತಾಯಿನೂ ಹೇಳ್ತಾರೋ ಹೇಳಲು ಗೊತ್ತಿಲ್ಲ. ನೀನು ನಿಮ್ಮಂಥವರೆಲ್ಲ ಭಿಕ್ಷೆ ಬೇಡಕ್ಕೆ ಇನ್ನೊಬ್ಬನ ಜೊತೆ ಮಲ್ಕಕ್ಕೆ ಮಾತ್ರ ಸಾಧ್ಯ. ಅಂಥವ್ರನ್ನ ಹೋಗ್ಬಿಟ್ಟು ನನ್ನ ಮಗ ಅಂತ ಬಿಟ್ಟು ನಾನು ಹೇಳಬೇಕಾ? ನಾನು ಹೇಳಲ್ಲ. ನಮ್ಮಮ್ಮ ಹೇಳಿದ್ದು ಒಂದೇ ಒಂದು ಮಾತು ನನಗೆ ಇದುವರೆಗೂ ಅದೇನೋ ಅಂತಾರಲ್ಲ ಗೀ
ಅಂತ ಬಿಟ್ಟು ತಿರುಗ್ತಾ ಇದೆ. ಲೈಕ್ ಕೆಲವೊಂದು ಟೈಮಲ್ಲಿ ಅದೇ ನಿಜ ಆಗ್ಬಿಡುತ್ತೇನಪ್ಪ ಅಂತ. ಲೈಕ್ ನಾನು ಕೆಲವೊಂದು ಸೊಸೈಟೀಸ್ಗಳೆಲ್ಲ ನೋಡ್ತೀನಿ, ಎಲ್ಲೆಲ್ಲೋ ನಿಂತ್ಕೊಂಡ್ಬಿಟ್ಟು ಸೆಕ್ಸ್ ವರ್ಕ್ ಮಾಡ್ತಾ ಇರ್ತಾರೆ, ಎಲ್ಲೆಲ್ಲೋ ಬೆಗ್ಗಿಂಗ್ ಮಾಡ್ತಾ ಇರ್ತಾರೆ. ಲೈಕ್ ಅವರಮ್ಮನೂ ಇವ್ರಿಗೆ ಇದೇ ಥರ ಅಂದಿರ್ಬೋದಾ, ಲೈಕ್ ಅವ್ರು ಎಷ್ಟೊಂದೆಲ್ಲ ನೊಂದಿರ್ಬೋದು. ನಮ್ಮಮ್ಮ ನನಗೆ ಹೇಳಿರೋದು ನೋಡ್ಬಿಟ್ಟು ಅಂದರೆ ನಾನು ಒಬ್ಬಳೇ ಇರ್ತೀನಲ್ಲ ಅಂತ ಎಷ್ಟೊಂದು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅಂತಿಲ್ಲ. ಅಂದರೆ ನಮ್ಮಮ್ಮ ಹೇಳಿರೋಕ್ಕಂತ ಮಾತು ನಿಜ ಆಗ್ಬಿಡುತ್ತಾ, ನಾನು ಇನ್ನೊಬ್ಬನ ಜೊತೆ ಮಲ್ಗಾಕಿಲ್ಲ ಅಂತಿಲ್ಲ, ನಾನು ಸೆಕ್ಸ್ ವರ್ಕ್ಗೆ ಶ್ರೀಮಂತ ಆಗ್ಬಿಡ್ತೀನ? ಇಲ್ಲ, ನಾನು ಏನಾದರೂ ಒಂದು ಮಾಡಲೇಬೇಕು. ಇವತ್ತು ನಾನು ಸೋತೋಗ್ಬಿಟ್ಟಿದ್ದೀನಿ, ತುಂಬ ಅಂತಿಲ್ಲ ಅಂದರೆ ತುಂಬ ಸೋತೋಗ್ಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಾರೆ ನೀನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀಯಾ, ಅದು ಮಾಡ್ತೀಯಾ, ತುಂಬ ದುಡ್ಡು ಬಂದಿರ್ಬೋದು, ಹಂಗೆ ಹಿಂಗೆ ಅಂತ. ಇವತ್ತುವರೆಗೂ ನನಗೊಂದೊತ್ತು ಊಟಕ್ಕೂ ಎಷ್ಟೊಂದು ಕಷ್ಟ ಇದೆ. ನಾನು ಎಷ್ಟೊಂದು ಲೈಕ್ ನನ್ನ ಹತ್ರ ಅಷ್ಟೊಂದು ಏನಾದರೂ ದೊಡ್ಡದೇನಾದ್ರು ದುಡ್ಡಿತ್ತು, ಅದರಲ್ಲೆಲ್ಲ ಏನಾದರೂ ಇತ್ತು ಅಂತೆಲ್ಲ ಅಂದರೆ ನಾನು ಹೆಂಗೆಂಗೋ ಮಾಡ್ಕೊಂಬಿಟ್ಟು ಎಲ್ಲೆಲ್ಲೋ ಮಾಡ್ಕೊಂಬಿಟ್ಟು ಇರ್ಬೋದಾಗಿತ್ತು. ಬಟ್ ನನ್ನ ಕಷ್ಟ ನಾನು ಯಾರ ಮುಂದೆನೂ ಹೇಳ್ಕೊಬಾರ್ದು. ಯಾಕಂತಿಲ್ಲ ಅಂದರೆ ಆಲ್ರೆಡಿ ಜನ ನಾನು ತುಂಬ ತುಳಿದ್ಬಿಟ್ಟಿದ್ದಾರೆ. ಇವಾಗ ಏನಾದರೂ ನನ್ನ ಕಷ್ಟ ಇಲ್ಲ ಅಂದರೆ ಇನ್ನೂ ತಿಳ್ಕೊಂಬಿಡ್ತಾರೆ. ನಾನು ಸೋತಿದ್ದೀನಿ ಗುರು, ನಾನು ಒಪ್ಕೊತೀನಿ, ಇನ್ನೂ ಸತ್ತಿಲ್ಲ, ಒಂದಲ್ಲ ಒಂದು ದಿನ ಬಂದೇ ಬರ್ತೀನಿ, ಲೇಟಾಗಿ ಬಂದರೂ ಅದೇನೋ ಹೇಳ್ತಾ ಇರ್ತಾನೆ, ಲೇಟೆಸ್ಟಾಗಿ ಬರ್ತೀನಿ ಅಂತಬಿಟ್ಟು ಆ ಕಾನ್ಫಿಡೆಂಟ್ ನನ್ನ ಹತ್ರ ಇದೆ. ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ ಅಂತ. ಪ್ರತಿಯೊಂದು ಕಡೆಯಲ್ಲೂ ಹೋಗ್ಬಿಟ್ಟು ಲೈಕ್ ಹಠ ಮಾಡಿಬಿಟ್ಟು ಯಾವುದೇ ಆಗಿರೋಕ್ಕಂಥ ಕಾಂಪಿಟೇಷನ್ಗೆ ಹೋದ ಅಂತಿಲ್ಲ ಅಂದರೆ ಅಲ್ಲಿ ಪ್ರೈಸ್ ಗೆಲ್ಲಬೇಕು, ನಾನು ಗೆಲ್ಬಿಟ್ಟು ತೊಗೊಂಬರ್ಬೇಕು ಅಂತಬಿಟ್ಟು ತೊಗೊಂಬಂದಿರೋ ಪ್ರತಿಯೊಂದು ಫೋಟೋಸೂ ನಮ್ಮ ಅಮ್ಮನ ಕಳಿಸ್ತಾ ಇದ್ದೆ. ನಮ್ಮ ಮಾವ ಫೋನ್ ಇದೆ, ನಮ್ಮ ಮಾವನ ಕಳಿಸ್ಬಿಟ್ಟು ನಮ್ಮ ಅಮ್ಮನ ತೋರಿಸಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ ತೋರಿಸಿ ಅಂತಬಿಟ್ಟು ಅಮ್ಮ ಏನು ಮಾಡ್ತಾರೆ ಅದೆಲ್ಲ ತೊಗೊಂಬಿಟ್ಟು ನಾನು ಏನು ಮಾಡಲಿ? ಎಲ್ಲಾದರೂ ಹೋಗ್ಬಿಟ್ಟು ತೊಗೊಂಡೋಗ್ಬಿಟ್ಟು ಸುಟ್ಟಾಕು. ನಮ್ಮ ಮಾನ ಮರ್ಯಾದೆನೇ ತೆಗೆದ್ಮೇಲೆ ನಾವು ಅದೆಲ್ಲ ತೊಗೊಂಡ್ಬಿಟ್ಟು ಏನು ಮಾಡಿ? ನೀನು ನೋಡ್ಬಿಟ್ಟು ನಮ್ಮ ಊರಿನ ಜನ ನೀನು ಮಾಡೋಕ್ಕಂಥದ್ದು ನೋಡ್ಬಿಟ್ಟು ಊರಿನ ಜನ ಎಲ್ಲ ನಗ್ತವ್ರೆ. ಇದುವರೆಗೂ ನಮ್ಮಮ್ಮ ಎಷ್ಟು ಕೂಗೋಗ್ಬಿಟ್ಟಿದ್ದಾರೆ ಅಂತಿಲ್ಲಾದರೆ ನೀನು ಹಿಂಗಾಗಿದೆ ಅಂತಬಿಟ್ಟು ನಿಮ್ಮ ಅಣ್ಣಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ, ನಿಮ್ಮ ಅಣ್ಣ ಹಿಂಗೆ ಆಗ್ಬಿಟ್ಟಿದ್ದಾನೆ, ನನ್ನ ಮಕ್ಕಳ ಜೀವನನೇ ನೀನು ಹಾಳು ಮಾಡಿಬಿಟ್ಟೆ, ನಾನು 3 ಮಕ್ಕಳ ಜೀವನ ಲೈಕ್ 4 ಮಕ್ಕಳ ಜೀವನ ನೀನು ಹಾಳು ಮಾಡಿಬಿಟ್ಟೆ, ನೀನು ಬರಲೇಬೇಡ, ನಾನು ನಿನ್ನ ಪಾಡಿಗೆ ನೀನು ಬಿಟ್ಬಿಟ್ಟಿದ್ದೀನಲ್ಲ, ಸತ್ತೋಗ್ಬಿಡು ಆ ಕಡೆ ಹೋಗ್ಬಿಟ್ಟು, ನೀನು ಯಾಕೆ ಇನ್ನೂ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಈಗ ಇನ್ನೂ ಅದು ಮಾಡಬೇಕು ಇದು ಮಾಡಬೇಕು ಅಂತ ಓಡಾಡ್ತಾ ಇದೀಯಾ? ಅವ್ರ ಜೀವನದ ಬಗ್ಗೆನೂ ನೀನು ಯೋಚನೆ ಮಾಡು ಅಂತ. ಐ ಅಗ್ರಿ ದಟ್ ಅವ್ರ ಜೀವನದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಒಂದಿನಾನು ನನ್ನ ಜೀವನದ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಅವ್ರು ಮಾತ್ರ ಮಕ್ಕಳ, ನಾನು ಮಗು ಅಲ್ವಾ ನಿನಗೆ? ನಾನು ಅದೇ ಹೇಳ್ತಾ ಇದ್ದೀನಿ. ಅಯ್ಯೋ ನೀನು ಏನು ಹೇಳಿದ್ರು ನಿನ್ನ ಮಾತಾಡ್ತಾ ಇದ್ದೆ, ನಾನು ಏನು ಹೇಳ್ತಾ ಇಲ್ಲ, ನಾನು ಕರೆಕ್ಟಾಗಿರೋಕ್ಕಂಥ ಕ್ವಶನ್ಸ್ನ ನಾನು ಕೇಳ್ತಾ ಇದ್ದೀನಿ. ಓಕೆ ನಾನು ಹಿಂಗಿದ್ದೀನಿ ಅಂತಬಿಟ್ಟು ನಾನು ನಿಮ್ಮ ಮುಂದೆ ನಿಜ ಹೇಳ್ತಾ ಇದ್ದೀನಿ. ನೀವು ಯಾಕೆ ನನ್ನನ್ನು ಸುಳ್ಳು ಹೇಳೋಕ್ಕೆ ಹೇಳ್ತಾ ಇದ್ದೀರಾ? ಇಲ್ಲ ನೀನು ಗಂಡು ಮಗು, ನೀನು ಗಂಡ್ಸ್ ಥರ ಇರಬೇಕು ಅಂತಬಿಟ್ಟು ಇಲ್ಲ ಅಂದರೆ ನಾನು ಮನೇಲಿ ನಾನು ಈ ಥರ ಆಗಿದ್ದೀನಿ ಅಂತ ನಾನು ಮದುವೆನೂ ಮಾಡಿಬಿಡೋಣ ಅಂತಬಿಟ್ಟು ಲೈಕ್ ಮಾತುಕತೆ ನಡೀತಾಯಿತ್ತು. ನಾನು ಮದುವೆ ಮಾಡ್ಕೊಂಬಿಟ್ಟು ನಾನು ಏನು ಮಾಡಲಿ?